ಬದುಕು ಅನ್ನೋ ಒಂದು ಈ ಪ್ರಾಸೆಸ್ ಅಲ್ಲಿ ಅಥವಾ ರೋಡ್ ಅಲ್ಲಿ ನಾವೇನ್ ಹೇಳ್ತೀವಿ, ಕೊನೆವರೆಗೂ ಯಾರು ಬರೋಕ್ ಸಾಧ್ಯ ನಮ್ಮ ಬದುಕಲ್ಲಿ? ಇದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬಹುಶಃ ನಾವೆಲ್ಲ ಫೇಲ್ ಆಗ್ಬಿಡ್ತೀವಿ. ಸಂಬಂಧಿಕರ ಜೊತೆಗಿದ್ದಾರೆ, ನಾವು ಪ್ರೀತಿ ಮಾಡಿದಂತ ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾರೆ, ಅಣ್ಣ ತಮ್ಮದಿರಿದ್ದಾರೆ, ಅಥವಾ ಎಷ್ಟೋ ನಮ್ಮ ಫ್ರೆಂಡ್ಸ್ ನಮ್ಮ ಜೊತೆಗಿದ್ದಾರೆ. ಯಾರು ಬರೋಕ್ ಸಾಧ್ಯ ನಮ್ಮ ಮಧ್ಯೆ? ಇದನ್ನ ನಾವು ಅರ್ಥ ಮಾಡ್ಕೊಳ್ತೀರಾ, ತಪ್ಪು ಮಾಡ್ತಿದೀವಾ, ಅಥವಾ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದೀವಾ? ಯಾರು ಇರೋಕ್ ಸಾಧ್ಯ? ಕೆಲವೊಂದ್ಸಲ ಕೂತಾಗ ನನಗೂ ಯೋಚನೆ ಬರುತ್ತೆ, ಏನ್ ಬದುಕಿದು? ಯಾರು ಇರೋಕ್ ಸಾಧ್ಯ ನಮ್ಮ ಬದುಕಲ್ಲಿ ಕೊನೆ ತನಕ? ನಾವು ಅಂದ್ಕೊಂಡಿದ್ ತಪ್ಪ, ಅಥವಾ ಅನ್ಕೊಳ್ದೆ ಇರೋ ತಪ್ಪ? ನಾವು ಭ್ರಮೆನಲ್ಲಿ ಇದ್ದೀವಾ, ಅಥವಾ ಸರಿಯಾಗಿ ಇದೀವಾ? ಕೆಲವೊಂದ್ಸಲ ಇದೆಲ್ಲ ಕ್ವಶನ್ ಬರಕ್ ಶುರು ಆಗತ್ತೆ. ಸ್ನೇಹಿತರೆ, ಏನ್ ವಿಡಿಯೋ ನೋಡ್ತಾ ಇದ್ದೀರಾ, ಕೆಲವೊಂದ್ ಕಡೆ ನಿಮ್ಗೂ ಆ ಕ್ವಶನ್ ಬಂದಿರತ್ತೆ. ಕೆಲವೊಂದ್ಸಲ ಬಹಳ ಬೇಜಾರಾದಾಗ, ದುಃಖ ಆದಾಗ ಈ ತರದೊಂದು ಅನಿಸ್ತಾ ಇರತ್ತೆ, ಏನ್ ಬದುಕಿದು? ಅಂಡ್ ಕೆಲವೊಂದ್ಸಲ ತುಂಬಾ ನಮ್ ಜೊತೆಗೆ ಇರ್ತೀವಂತ ಮಾತು ಕೊಟ್ಟವರು ಕೂಡ ಕೆಲವೊಂದ್ಸಲ ಒಬ್ಬಂಟಿತನ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಪ್ರಾಮಿಸ್ ಮಾಡಿರ್ತಾರೆ, ಇರ್ತೀವಿ ಕಣಯ್ಯ, ಬಿಡಲ್ಲ, ಜೊತೆಗೆ ಇರ್ತೀವಿ ಅಂತೆಲ್ಲ ಮಾತಾಡಿರ್ತಾರೆ. ಆದ್ರೆ ಕೆಲವೊಂದು ಪ್ರಾಬ್ಲಮ್ ಬಂದಾಗ ಯಾರು ನಮ್ ಜೊತೆಗಿರಲ್ಲ. ಹಿಂದೆ ತಿರುಗಿ ನೋಡಿದಾಗ ಯಾರು ಇರಲ್ಲ, ಒಬ್ಬರೇ ನಿಂತಿರ್ತೀವಿ, ಹಿಂದೆ ಪ್ರಾಬ್ಲಮ್ ಇರತ್ತೆ. ಹಾಗಿದ್ಮೇಲೆ ಏನಿದು, ಅವರೆಲ್ಲ ಹಾಗಿದ್ರೆ ಸುಳ್ಳ? ಇದನ್ನ ಯೋಚನೆ ಮಾಡ್ಬೇಕಾಗಿರೋದು. ಮತ್ತೆ ಸುಳ್ಳನ್ನು ಹಾಗಿದ್ರೆ ಯಾಕೆ ಜೊತೆಗಿದ್ದಾರೆ ಇಷ್ಟೆಲ್ಲ ಜನ? ಯಾಕೆ ಸಂಬಂಧಿಕರು ಅಂತ ಇದ್ದಾರೆ? ಯಾಕೆ ಫ್ರೆಂಡ್ಸು ಅಂತ ಇದ್ದಾರೆ? ಯಾಕೆ ಪ್ರೀತಿ ಪಾತ್ರರು ಅಂತ ನಮ್ ಜೊತೆಗಿದ್ದಾರೆ? ಕರೆಕ್ಟ್ ಅಲ್ವಾ? ಅಥವಾ ನಾವು ಏನಾದ್ರು ಯೋಚನೆ ಮಾಡೋದ್ರಲ್ಲಿ ತಪ್ಪು ಮಾಡ್ತಿದ್ವಾ? ಇದನ್ನ ಫಸ್ಟ್ ಯೋಚನೆ ಮಾಡ್ಕೋಬೇಕು. ಯಾರನ್ನೋ ನಂಬ್ಕೊಂಡೋಗಿ ಕುತ್ಕೋಬಿಡ್ತೀವಿ ನಾ ಲೈಫಲ್ಲಿ. ಅವ್ರು ನಮ್ಮ ಒಟ್ಟಿಗಿದ್ದಾರೆ, ಇವ್ರು ನಮ್ಮ ಒಟ್ಟಿಗಿದ್ದಾರೆ, ಅವ್ರು ನಮ್ ಹಂಗಿರ್ತಾರೆ, ನಮ್ಮವರಪ್ಪ ಇವ್ರು ಅಂತ ಅನ್ಕೊಂಡ್ ಮಾತಾಡ್ತಿರ್ತೀವಿ ನಾವು ಎಲ್ಲ ಒಂದ್ ಕಡೆ. ಕರೆಕ್ಟ್ ಅಲ್ಲ? ನಾವು ಅನ್ಕೊಂಡಿರ್ತೀವಿ ಕೆಲವೊಂದು ಜಗಳಗಳಾದಾಗ ಇಷ್ಟ ಜನ ನಮ್ ಜೊತೆಗಿದ್ದಾರೆ, ಕೆಲವೊಂದು ಸ್ಟೇಷನ್ ಪ್ರಾಬ್ಲಮ್ ಆದಾಗ ಇಷ್ಟ ಜನ ನಮ್ ಜೊತೆಗಿದ್ದಾರೆ ಅಂತ ನಾವು ಅನ್ಕೊಂಡಿರ್ತೀವಿ. ಅವರಷ್ಟು ನಮ್ಮವ್ರ? ನೋಡಿ, ಬದುಕನ್ನ ಎಷ್ಟು ನಾವು ಡೆಪ್ತ್ ಅಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಅಂದ್ರೆ ಏನ್ ಬದುಕಿದು ಅಂತ ನಾವು ಕುತ್ಕೊಂಡು ಯೋಚನೆ ಮಾಡಿದಾಗ ಇಲ್ಲಿ ಯಾರಿಗ್ ಯಾರಾಗಕ್ ಸಾಧ್ಯ? ಯಾಕೆ ಆಗಲ್ಲ? ಯಾಕೆ ಮಾತುಗಳನ್ನ ಕೊಡ್ತಾರೆ? ಕೆಲವರು ಮಾತು ಕೊಡ್ತಾರೆ ಅವರ ಅವಶ್ಯಕತೆಗೆ, ಇನ್ ಕೆಲವರು ಬಳಸ್ಕೊಳಕ್ಕೆ, ಇನ್ ಕೆಲವರು ಎಲ್ಲೋ ನಾವಿದ್ದೀವಿ ಅಂತ ತೋರಿಸ್ತಾರೆ. ಕಾರಣ ಅವ್ರಿಗೇನೋ ಮುಂದೇನೋ ಲಾಭ ಆಗ್ಬೇಕು, ಅದಕ್ಕೂ ಜೊತೆಗಿರ್ತಾರೆ. ಕರೆಕ್ಟ್? ಇನ್ ಕೆಲವರಿಗೆ ನಾವು ಅವರೊಟ್ಟಿಗೆ ಜೊತೆಗಿದ್ರೆ ಅವ್ರಿಗೆ ಧೈರ್ಯ ಇರುತ್ತೆ ಲೈಫಲ್ಲಿ, ಹಂಗೂ ಕೆಲವ್ರು ಇರ್ತಾರೆ. ಇನ್ ಕೆಲವರು ಜೊತೆಗಿರ್ತೀವಿ ಅಂತ ಮಾತು ಕೊಡ್ತಾರೆ, ಪಾಪ ಅವ್ರಿಗೆ ಏನು ಮಾಡಕ್ ಆಗ್ತಿರಲ್ಲ. ಕಷ್ಟ ಬಂದಾಗ ಜೊತೆಗೆ ನಿಲ್ಲಕ್ ಆಗಲ್ಲ, ಒಂದ್ ಸಹಾಯ ಮಾಡಕ್ ಆಗಲ್ಲ, ಸಾಂತ್ವನದ ಮಾತು ಹೇಳಕ್ ಆಗ್ತಿರಲ್ಲ. ಹಾಗಿದ್ಮೇಲೆ ಏನು? ಯಾಕೆ ಅಂದ್ರೆ ಪ್ರತಿಯೊಬ್ಬರ ಬದುಕು ಕೆಲವ್ರಿಗೆ ಭಾರ ಇರುತ್ತೆ, ಅವರವ್ರ ಬದುಕಿ ಅವ್ರಿಗೆ ಭಾರ ಇರುತ್ತೆ. ಕರೆಕ್ಟ್? ಇದು ವಾಸ್ತವತೆ. ಅವರ ಬದುಕು ಅವರಿಗೆ ಭಾರ ಇರುತ್ತೆ. ಪಾಪ ಅವ್ರಿಗೆ ಭಾರ ಇರ್ಬೇಕಾದ್ರೆ ಆ ಭಾರನ ಇಳಿಸ್ಕೊಂಡ್ರೆ ಸಾಕು ಅನ್ನೋ ಯೋಚನೆದಲ್ಲಿ ಅವ್ರು ಬದುಕ್ತಿರ್ತಾರೆ. ಏನ್ ನಾವ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದಕ್ಕೂ ಸಹಾಯ ಮಾಡ್ದಿರಾ, ಅದಕ್ಕೂ ಹೆಲ್ಪ್ ಮಾಡ್ದಿರಾ, ಆ ಪರಿಸ್ಥಿತಿನಲ್ಲಿ ಅವ್ರು ಆಗ್ತಾರೆ. ಹಾಗಿದ್ಮೇಲೆ ವಾಸ್ತವತೆ ಏನು? ಯಾರನ್ನ ನಂಬಿ ಈ ಬದುಕನ್ನ ಬದುಕ್ಬೇಕು ನಾವು ಅಂತ ಯೋಚನೆ ಮಾಡಿದ್ರೆ ಅಲ್ಟಿಮೇಟ್ಲಿ ನಮ್ಮನ್ನೇ ನಾವು ನಂಬ್ಕೊಬೇಕಾಗತ್ತೆ ಸ್ನೇಹಿತರೆ. ತುಂಬಾ ಸತ್ಯವಾದ ಮಾತಿದು. ಎಲ್ಲೋ ಒಂದ್ ಕಡೆ ಕೆಲವೊಂದು ಬುಕ್ಸ್ ಓದ್ತಿರ್ಬೇಕಾರೆ ಅನ್ಸುತ್ತೆ, ಅದ್ರಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅದನ್ನ ಮಾತನ್ನ. ನೀವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಹಾಸಿಗೆಗೇನು ಹೋಗ್ತಿರಲ್ಲ, ಬೆಡ್ಡಿಗೇನು ಹೋಗ್ತಿರಲ್ಲ, ಅಲ್ಲಿ ತನಕನೂ ಕೂಡ ನಿಮ್ಮೊಟ್ಟಿಗೆ ಸುಮಾರು ಜನ ಇರ್ತಾರೆ. ಮನೆಗ್ ಬಂದ್ಮೇಲೆ ಮಕ್ಕಳು, ಗಂಡ, ಹೆಂಡತಿ, ಅತ್ತೆ, ಮಾವ ಎಲ್ಲಾರು ಇರ್ತಾರೆ. ಆದ್ರೆ ಏನ್ ಮಲಗ್ತಿರಲ್ಲ ರಾತ್ರಿ, ಅವಾಗ ನಿಮ್ಮೊಟ್ಟಿಗೆ ನೀವೊಬ್ರೇ ಮಲಗೋಕ್ ಸಾಧ್ಯ ಆಗತ್ತೆ. ದಿಸ್ ಇಸ್ ಟ್ರೂ ಅಂಡ್ ಇದಕ್ಕೆ ವಾಸ್ತವತೆ ಅಂತ ಹೇಳ್ತೀವಿ ನಾವು. ಅಂದ್ರೆ ಇದ್ರ ಅರ್ಥ, ನಮ್ಮ ಬದುಕಿನ ಸಾರಥಿಗಳು ನಾವೇ ಇಲ್ಲಿ. ಯಾರನ್ನೋ ನಂಬ್ಕೊಂಡು ಈ ಬದುಕಲ್ಲಿ ಅವರಿದ್ದಾರೆ, ಸಪೋರ್ಟಿವ್ ಆಗಿ ನಿಲ್ತಾರೆ, ಯಾರೋ ನಮ್ಗೆ ಸಹಾಯ ಮಾಡ್ತಾರೆ, ಇಟ್ಕೊಂಡ್ಬಿಡ್ಬೇಡಿ. ಯಾರು ಆಗಕ್ ಸಾಧ್ಯ ಇಲ್ಲ. ಅಂಡ್ ಭಗವಂತನ ಒಂದು ಏನಿದೆ ಇಚ್ಛೆ, ಜಸ್ಟ್ ಒಂದು ಕನೆಕ್ಟಿವಿಟಿ ಕೊಟ್ಟಿದ್ದಾನೆ ಅಷ್ಟೇನೆ. ಎಲ್ರ ಜೊತೆಗಿದ್ದೀವಿ ಆ ತರದಲ್ಲಿ. ಆದ್ರೆ ನಾವ್ ಅರ್ಥ ಮಾಡ್ಕೊಬೇಕಾಗಿರೋದು, ಇಲ್ಲಿ ನಮ್ಮ ಬದುಕನ್ನು ನಾವೇ ನಂಬಿಕೊಂಡು ಕರೆಕ್ಟ್ ಆಗಿ ಮುಂದೆ ಮೂವ್ ಆನ್ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಂಡ್ರೆ ಮಾತ್ರ ವಾಸ್ತವತೆ ಗೊತ್ತಾಗತ್ತೆ, ನಾವ್ ಚೆನ್ನಾಗಿರೋಕ್ ಸಾಧ್ಯ ಅನ್ಸುತ್ತೆ.